ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಅಂತ ನಾನು ಅನ್ಕೋತೀನಿ. ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಬೆಲ್ದಿಂಗಲ್ ತೆಲುಗು ಆ್ಯಂಡ್ ಕನ್ನಡ ಬ್ಲಾಗ್ಸ್. ನಾನು ಇವಾಗ ಒಂದು ಬೆಂಡೆಕಾಯಿ ಅಂತಲೇ ಬರೋದು ನನಗೆ. ತೊಂಡೆಕಾಯಿ ಪುಳಿ ಮುಂಚಿಯನ್ನು ಮಾಡುವಂಥ ಅಯ್ಯೋ ದೇವ ಪರಮಾತ್ಮ, ತೊಂಡೆಕಾಯಿ ಬೆಂಡೆಕಾಯಿ ಅದು ಎರಡು ನಮ್ಮ ಮನೆಯಲ್ಲಿ ಇರುತ್ತೆ. ಅದಕ್ಕೆ ನನಗೆ ಅದೇ ಬರುತ್ತು. ಸೌತೆಕಾಯಿ ಪುಳಿ ಮುಂಚಿಯನ್ನು ಮಾಡ್ತಾಯಿದ್ದೇನೆ. ಸೌತೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಹುಳಿ ಸಿಹಿ ಎಲ್ಲ ಒಟ್ಟಾಗಿ ಊಟಕ್ಕೆ ತುಂಬ ಟೇಸ್ಟಿ. ತೆಂಗಿನಕಾಯಿ ಹಾಕ್ಲಿಕ್ಕೆಲ್ಲ ನಾನು ಅದನ್ನು ಪುಳಿ ಮುಂಚೆ ಸರಿಯಾಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮುಂಚಿಕೊದ್ದೇಲ್ ಅಂತಾರೆ, ಪುಳಿ ಮುಂಚೆ ಅಂತಾರೆ. ನಮ್ಮ ತುಳುನಾಡು ಅಡಿಗೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಏನೆಲ್ಲ ತೊಗೊಂಡಿದ್ದೀನಿ, ಏನೆಲ್ಲ ನಾನು ಹಾಕ್ತಿದ್ದೀನಿ ಅಂತ ನೀವು ನೋಡ್ಕೊಂಡು ಬನ್ನಿ. ಲೆಟ್ಸ್ ಇನ್ ಗೋ. ನೋಡಿ, ನಾನು ಬೆಂಡೆಕಾಯಿ ಸೌತೆಕಾಯಿ ಪುಳಿ ಮುಂಚಿಗೆ ಒಂದು ಮೆಣಸು ಹಣ್ಣು ತಗೊಂಡಿದ್ದೆ, ಒಂದು 4-5 ಮೆಣಸು ತಗೊಂಡಿದ್ದೆ, ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ. ನನ್ನ ಹತ್ರ ಕಡಲೆಬೇಳೆ ಇರಲಿಲ್ಲ. ನಿಮ್ಮಲ್ಲಿ ಕಡಲೆಬೇಳೆ ಇದ್ದರೂ ಅದನ್ನು ಕೂಡ ಹಾಕ್ಬೋದು. ಮತ್ತು ಸ್ವಲ್ಪ 1/4 ಸ್ಪೂನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ, ಮತ್ತು ಒಂದು 1/4 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಅದಕ್ಕೆ ಸ್ವಲ್ಪ ಇದು ಬೇವರೆಯನ್ನು ಹಾಕಿ ಕೂಡ ಫ್ರೈ ಮಾಡುವ. ಚೆನ್ನಾಗಿ ಮೀಡಿಯಮಲ್ಲಿ ಫ್ರೈ ಮಾಡಬೇಕು. ಹೆಚ್ಚಾಗಿ ಫ್ರೈ ಮಾಡಿದರೆ ಅದು ಕರ್ಚಿದ್ರೆ ಮಸಾಲ ಚೆನ್ನಾಗಿರಲ್ಲ. ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡುವ. ಮುಂಚೆ 8 ತಗೊಂಡಿದ್ದೀನಿ. ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ, ನಿಮಗೆ ಮಸಾಲೆ ಜಾಸ್ತಿ ಆದರೆ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಾನು 8 ತಗೊಂಡಿದ್ದೀನಿ, ನಾವು ಇಬ್ಬರೇ ಇರುವ ಕಾರಣ. ಇಲ್ಲಿ ನೋಡಿ, ಇನ್ನು ಕೊತ್ತಂಬರಿ ಹಾಕ್ತೀನಿ. ಇದಕ್ಕೆ ಕೊತ್ತಂಬರಿ 1 ಸ್ಪೂನಷ್ಟು, ಮತ್ತು ಜೀರಿಗೆ 1/2 ಸ್ಪೂನಷ್ಟು ಹಾಕಿ ಮತ್ತೆ ವಾಪಸ್ ಫ್ರೈ ಮಾಡುವ. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸಾರು. ಉದ್ದಿನಬೇಳೆ ಅಂತೂ ಕೆಂಪಾಗಿರಬೇಕು. ಕಡಲೆಬೇಳೆ ಹಾಕ್ಬೋದು. ನನ್ನ ಹತ್ರ ಇಲ್ಲ ಕಡಲೆಬೇಳೆ, ಇಲ್ಲದ್ರೆ ಅದು ಕೂಡ ಹಾಕ್ತಿದ್ದೆ ನಾನು. ಸ್ವಲ್ಪ ಹಿಂಗನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ ಪರಿಮಳಕ್ಕೋಸ್ಕರ. ಹಿಂಗು ಹಾಕಿದರೆ ಒಂದು ಸ್ವಲ್ಪ ಎಸಿಡಿಟಿ ಅದೆಲ್ಲ ಆಗೋದಿಲ್ಲ ಅಂತ. ಹಿಂಗು ದೇಹಕ್ಕೆ ಒಳ್ಳೆಯದಲ್ಲ, ಆದರೂ ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ. ನೋಡಿ, ಮೆಣಸು ಮತ್ತೆ ವಾಪಸ್ ಮೆಣಸಿಗೆ ಇದು ಯಾಕೆ ತೆಗ್ದಿರಲಿಲ್ಲ ಗೊತ್ತಾ? ಇದರದ್ದು ಮೆಣಸಿದ್ದು ಚೊಟ್ಟು ಹಾಗೇ ಉಂಟು. ಅದು ಯಾಕೆ ತೆಗ್ದಿರಲಿಲ್ಲ, ಅದಕ್ಕೆ ತೆಗಿಯೋದಿದ್ದಕ್ಕೆ ಕಾರಣ ಇಷ್ಟೇ, ಅದು ಸ್ವಲ್ಪ ಸ್ಮೆಲ್ಲು ಬರುತ್ತೆ ಹಾಗೆಯೇ ಹುರಿದ್ರೆ. ಅದಕ್ಕೆ ನನ್ನ ಮಕ್ಕಳು ಮಲಗಿದ್ದಾರೆ, ಇನ್ನು ಎದ್ದೇಳ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ತೆಗಿಲಿಲ್ಲ. ಈಗ ತೆಗೆದು ಮತ್ತೆ ಗ್ರೈಂಡ್ ಮಾಡ್ತೀನಿ ನಾನು. ಏನು ಅನ್ಕೋಬೇಡಿ. ಸಾಸಿವೆ ಸ್ವಲ್ಪ ಹಾಕಿದೆ, ಸಾಸಿವೆ ಲಾಸ್ಟಲ್ಲಿ ಹಾಕಿದೆ. ಸ್ವಲ್ಪ ಸಾಸಿವೆ ಚಟಪಟ ಅನ್ನಲಿಕ್ಕೆ ಮತ್ತು ಸಾಸಿವೆ ತೆಗೆಯುವ. ಇದು ಆಯಿತು. ಇಲ್ಲಿ ನಾನು ಸೌತೆಕಾಯಿ ತಗೊಂಡಿದ್ದೀನಿ. 1 ತುಂಡು ಬೆಲ್ಲ, ದೊಡ್ಡ ತುಂಡು 1 ಹಾಕಿದ್ದೀನಿ. ಸ್ವಲ್ಪ ಕರಿಬೇವು, ಮತ್ತು ನಾನು ನೆನೆಸಿಟ್ಟಿದ್ದು ಹುಳಿ ನೀರನ್ನು ಕೂಡ ಹಾಕಬೇಕು. ಕರಿಬೇವು ಮತ್ತು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮೊದಲೇ ಹುಳಿ ನೀರು, ಅದನ್ನು ಕೂಡ ಹಾಕ್ತಿದ್ದೀನಿ. ಅದು ಹಾಕಿ ಎಷ್ಟು ನೀರು ಬೇಕು ಬೆಂಡೆಕಾಯಿ, ಅಯ್ಯೋ ದೇವ, ಸೌತೆಕಾಯಿ ಮುಳುಗಲಿಕ್ಕೆ ಅಷ್ಟು ನೀರು ಹಾಕಿ ನಾವು 1-2 ವಿಸಿಲ್ ಬರುವ ತನಕ ನಾವು ಅದಕ್ಕೆ ಇದು ಮಾಡಬೇಕು, ಬೇಯಿಸಬೇಕು, ವಿಸಿಲ್ ತೆಗಿಬೇಕು. 2 ವಿಸಿಲ್ ಬಂದರೆ ಸಾಕು, ಹೆಚ್ಚೇನು ಬೇಕಾಗಿಲ್ಲ. ಇವಾಗ ನಾವು ಅದಕ್ಕೆ 2 ವಿಸಿಲ್ ಬರುವ ಹಾಗೆ ತೆಗೆದು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಯಾಕಂದರೆ ಇವತ್ತು ನಾನು ಸ್ಟ್ಯಾಂಡ್ ಇಟ್ಕೊಂಡು ಮಾಡಿಲ್ಲ, ಯಾಕಂದರೆ ನನಗೆ ಸ್ಟ್ಯಾಂಡ್ ಇಟ್ಕೊಂಡು ಮಾಡಲಿಕ್ಕೆ ಕಷ್ಟ ಆಯಿತು, ಅದಕ್ಕೆ ಮಾಡಿಲ್ಲ ನಾನು. ಹೀಗೇನೆ ವಿಡಿಯೋ ತೆಗೆದೆ. ವಿಡಿಯೋದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸಾರಿ. ಇದು ಮಾಡುವ ಮಾತ್ರ ಮತ್ತೆ ಸ್ಟ್ಯಾಂಡ್ ಇಟ್ಕೊಂಡೆ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನೀರು ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಆಗುವಷ್ಟು ತೆಗೆಯುವ. 2 ವಿಸಿಲ್ ಸಾಕು, ಅದಕ್ಕಿಂತ ಹೆಚ್ಚು ಬೇಡ.
ವಾಯ್ಸ್ ಓವರ್ ಯಾಕೆ ಕೊಟ್ಟ ಗೊತ್ತಾ, ನನ್ನ ಇಡೀ ವಿಡಿಯೋದಲ್ಲಿ ಬೆಂಡೆಕಾಯಿ ಅಂತಲೇ ಇತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಮಾಡಿದೆ. ಇಲ್ಲಿ ಇವಾಗ ನಾನು ಸ್ಟ್ಯಾಂಡ್ ಉಪಯೋಗ ಮಾಡಿಕೊಂಡೆ. ಇವಾಗ ನಾನೊಂದು ಬಾಣಲೆ ಇಟ್ಟಿದ್ದೀನಿ. ಯಾಕೆ ಈ ಬಾಣಲಲ್ಲೇ ಮಾಡ್ತೀನಿ ಅಂದರೆ, ಬೇರೆ ಪಾತ್ರೆ ನನ್ನ ಸ್ಟ್ಯಾಂಡಿಗೆ ಸರಿಯಾಗಿ ಕಾಣಲ್ಲ, ಅದಕ್ಕೆ ಇದನ್ನೇ ಹಾಕ್ತಿದ್ದೀನಿ. 1-2 ಬ್ಯಾಡಿಗೆ ಮೆಣಸು ಹಾಕ್ತಿದ್ದೀನಿ. ಖಾರದ ಮೆಣಸಿದ್ರು ತುಂಬ ಒಳ್ಳೆಯದು ಒಗ್ಗರಣೆಗೆ. ನನ್ನ ಹತ್ರ ಇಲ್ಲ, ಅದಕ್ಕೆ ಬ್ಯಾಡಿಗೆ ಮೆಣಸು ಹಾಕ್ತಿದ್ದೀನಿ. ಹಾಗೆಯೇ ಸ್ವಲ್ಪ ಬ್ಯಾಡಿಗೆ ಮೆಣಸು ಚಟಪಟ ಅನ್ನುವಾಗ ನಾನು ಕರಿಬೇವು ಹಾಕ್ತಿದ್ದೀನಿ. ಕರಿಬೇವು ಅನ್ನುವಾಗ ಈಗ ಬೆಳ್ಳುಳ್ಳಿ ಒಂದು 3-4 ಹೆಸರು ಗುದ್ದಿ ಹಾಕ್ತಿದ್ದೀನಿ. ಅದು ಫ್ರೈ ಆದಮೇಲೆ ಇನ್ನು ಸಾಸಿವೆ ಒಂದು ಹಾಕಬೇಕು ಒಗ್ಗರಣೆಗೆ. ಇದು ಈ ರೀತಿ ಮಾಡಿ ಊಟ ಮಾಡಿದರೆ ತುಂಬ ದೇಹಕ್ಕೆ ಒಳ್ಳೆಯದಾಗಿರುತ್ತೆ. ದೇಹಕ್ಕೆ ಒಳ್ಳೆಯದಂತ ನಾನು ಅನ್ನಲ್ಲ, ಏನೋ ಒಂಥರ ರುಚಿಯ ಬೇರೆಯೇ ಇರುತ್ತೆ. ಇದು ಸಿಹಿ, ಹುಳಿ, ಖಾರ, ಉಪ್ಪು, ಇದು ಒಂಥರ ಬಾಯಿ ರುಚಿಗೆ ತುಂಬ, ಈ ಚಳಿಗಾಲಕ್ಕೆ ಇದು ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಅದಕ್ಕೆ ಈ ರೀತಿ ಮಾಡಿದೆ ನಾನು ಸಾಸಿವೆ ಅಂತ ತೆಗೆದದ್ದು. ಇನ್ನೊಂದು ಹೆಸ್ರು ಕಾಳು ತೆಗೆದಿದ್ದೀನಿ. ಅದೇ ನನ್ನ ಯಜಮಾನರು ಅಂದರು, ಎಂತ ನಿಂದು ಕರ್ಮ, ಸಾಸಿವೆ ಅಂತ ತೆಗ್ದು ಹೆಸ್ರು ಕಾಳು ತೆಗ್ದು ಅಂತ. ಈಗ ಸಾಸಿವೆನೂ ಹಾಕಿದೆ, ಅದು ಕ್ಲಿಪ್ ಮಿಸ್ ಆಯಿತು ನಂದು. ಈಗ ನಾನು ಸೌತೆಕಾಯಿ ಬೇಯಿಸಿಟ್ಟದ್ದು ಹಾಕ್ತಾಯಿದ್ದೀನಿ ನೋಡಿ. ಸೌತೆಕಾಯಿ ಬೇಯಿಸಿಟ್ಟಿದ್ದೀನಿ. ಸೌತೆಕಾಯಿ ಬೇಯಿಸಿ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲೆ ಕೂಡ ರುಬ್ಕೊಂಡು ಬಂದಿದ್ದೀನಿ ನೋಡಿ. ಮಸಾಲ ಕೂಡ ರುಬ್ಕೊಂಡು ಬಂದಿದ್ದೀನಿ. ಆ ಮಸಾಲ ಕೂಡ ಹಾಕುವ. ನಿಮಗೆ ಎಷ್ಟು ಇದು ನೀರು ಬೇಕು ಅಷ್ಟು ಮಾಡ್ಬೋದು. ನಾನು ತೆಳ್ಳಗೆ ಮಾಡ್ತೀನಿ, ಯಾಕಂದರೆ ನನಗೆ ತೆಳ್ಳಗೆ ಬೇಕು. ಇದು ಪುಳಿ ಮುಂಚಿ ಅಂತ ಅಂದರೆ ಇದು ಯಾವತ್ತೂ ಸ್ವಲ್ಪ ತಿಕ್ಕಾಗಿರಬಾರ್ದು, ತೆಳ್ಳಗೆವಾಗಿರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡಲಿಕ್ಕೆ. ರಸಮ್ ಥರ ಆಗುತ್ತೆ, ಸೂಪರ್ ಊಟ ಮಾಡಲಿಕ್ಕಾಗುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಮೀನು ಫ್ರೈ ಮಾಡಿದ್ದೆ. ಮೀನು ಫ್ರೈ ಕೂಡ ಉಂಟು ನೋಡಿ. ಸ್ವಲ್ಪ ನೀರು ಹಾಕ್ತೀನಿ, ನನಗೆ ಸಂಜೆ ತನಕ ಬರಬೇಕು. ಇಲ್ಲಿ ಸ್ನಾನ ಮಾಡಲಿಕ್ಕಂತ ನೀರು ಕೂಡ ಇಡ್ತಿದ್ದೀನಿ, ಯಾಕಂದರೆ ಸ್ನಾನಕ್ಕೆ ಹೀಟರ್ ಉಂಟು ನಮ್ಮ ಹತ್ರ. ಅದರಲ್ಲಿ ನೀರು ಬಂದದ್ದು ಬಿಸಿ, ಮಕ್ಕಳು ಸ್ನಾನ ಮಾಡ್ತಾರೆ, ಮತ್ತು ನನಗಂತೂ ಬಿಸಿ ಬಿಸಿ ಬೇಕು. ಅದಕ್ಕೆ ನಾನು ಬಿಸಿ ನೀರು ಇಟ್ಟಿದ್ದೀನಿ, ಕುಡಿಲಿಕ್ಕೂ ಬೇಕು ಅಂತ, ಎರಡಿಗೆ ಒಟ್ಟಿಗೆ ಆಗುತ್ತೆ ಅಂತ ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕುದಿಲಿಕ್ಕೆ ಬಿಡುವ. ಸ್ವಲ್ಪ ನೀರು ಮತ್ತು ಹಾಕಿದ್ದೀನಿ, ಯಾಕಂದರೆ ತುಂಬ ದಪ್ಪ ಆಯ್ತು ಅಂತ ಅನ್ಕೋತೀನಿ. ಈಗ ತುಂಬ ಸರಿ ಆಯಿತು, ತುಂಬ ಟೇಸ್ಟಿಯಾಗಿದೆ. ಟೇಸ್ಟಿ ಕೂಡ ಅಷ್ಟೇ ಇತ್ತು. ಉಪ್ಪು ಸ್ವಲ್ಪ ಕಡಿಮೆನೇ ಇತ್ತು, ಸ್ವಲ್ಪ ಉಪ್ಪು ಕೂಡ ಹಾಕಿದೆ. ಉಪ್ಪು ಕಡಿಮೆ ಇರುವಾಗ ನಾವು ಉಪ್ಪು ಹಾಕಲೇಬೇಕಾಗುತ್ತೆ. ಅದಕ್ಕೆ ಉಪ್ಪು ಕಡಿಮೆ ಇತ್ತಂತ ಮತ್ತೆ ಉಪ್ಪು ಹಾಕಿದೆ. ನನ್ನ ಯಜಮಾನರು ಅಂದರು ಕಡಿಮೆ ಉಂಟು, ಸ್ವಲ್ಪ ಹಾಕು ಅಂದರು, ಮತ್ತೆ ಹಾಕಿದೆ ಉಪ್ಪು. ಎಷ್ಟು ಸಲ ನೋಡ್ತೀಯ, ನಾನು ನೋಡ್ತೀನಿ ಅಂದರು. ಅದಕ್ಕೆ ಅವರಿಗೆ ಕೊಟ್ಟೆ, ಅವ್ರು ನೋಡಿದ್ರು. ಮತ್ತು ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದೀಲಿಕ್ಕೆ ಬಿಡು ಅಂತ ಕುದೀಲಿಕ್ಕೆ ಬಿಟ್ಟೆ. ಕುದಿದಾಗನೇ ಅದು ಆಯ್ತು ಅಂತ ಅನ್ಕೋತೀನಿ. ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ತೆಂಗಿನಕಾಯಿ ಸ್ವಲ್ಪನೂ ಹಾಕಿಲ್ಲ ನಾನು, ತುಂಬ ಟೇಸ್ಟು. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನೋಡಿ, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೀನು ತಂದಿದ್ದೆ, ಅದು ಫ್ರಿಜ್ಜಲ್ಲಿತ್ತು, ಮೊನ್ನೆ ತಂದಿದ್ದು. ಅದನ್ನು ಫ್ರೈ ಮಾಡಿ ಊಟ ಮಾಡೋದಂತ. ಮಕ್ಕಳು ಕೂಡ ಚೆನ್ನಾಗಿ ಊಟ ಮಾಡಿದ್ರು, ಇದರಲ್ಲಿ ತುಂಬ ಚೆನ್ನಾಗಿ ಊಟ ಮಾಡಿದ್ರು ಮಕ್ಕಳು. ನೀವು ಒಮ್ಮೆ ಸೌತೆಕಾಯಿಯನ್ನು ಈ ರೀತಿ ಟ್ರೈ ಮಾಡಿ, ತುಂಬ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಊಟ ಮಾಡಲಿಕ್ಕೆ. ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹೈಪ್ ಕೊಡಿ ಆದಷ್ಟು. ನಾವು ಕೂಡ ಹೈಪ್ ಕೊಡ್ತೀನಿ ನಾನು, ಏಕೆಂದರೆ ಕೆಲವರಿಗೆ ಹೈಪ್ ಕೊಡಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಯಾಕಂತ ಗೊತ್ತಿಲ್ಲ, ಆಪ್ಷನ್ ಏನು ಅಂತ ಗೊತ್ತಿಲ್ಲ ನನಗೆ. ನನ್ನ ಚಾನಲಲ್ಲಿ ಹಾಗೆ ಆಗಿದ್ದಾನಂತ ಗೊತ್ತಿಲ್ಲ, ನೋಡಬೇಕು ಅವ್ರದ್ದು ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪುಳಿ ಮುಂಚಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಊಟಕ್ಕಂತೂ ಸೂಪರ್ ಕಾಂಬಿನೇಷನ್. ಬ್ರೌನ್ ರೈಸಿಗಂತೂ ಸೂಪರ್, ವೈಟ್ ರೈಸಿಗಂತೂ ಸೂಪರ್ ಆಯಿತು. ನನಗೆ ಮೀನು ಫ್ರೈ ಒಟ್ಟಿಗೆ ತಿಂದೆ, ಸೂಪರ್, ನನಗೆ ಇಷ್ಟ ಆ ರೀತಿ ಮಾಡಿದರೆ. ಇದು ನಮ್ಮ ತುಳುನಾಡಿನ ಒಂದು ಅಡಿಗೆ ಅಂತಲೇ ಅನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.